ಲೋಕಸಭೆ ಚುನಾವಣೆಗಳಾಯ್ತು. ಈಗ ವಿಧಾನಸಭೆ ಚುನಾವಣೆಯ ಸರದಿ ಆರಂಭ ಆಗಿದೆ. ಮತ್ತೆ 13 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಘೋಷಣೆ ಆಗಿದೆ. ಲೋಕಸಮರದ ಬೆನ್ನಲ್ಲೇ ಮತ್ತೆ ಎಲೆಕ್ಷನ್ ಕಾವು. 13 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್. ಉಪಚುನಾವಣೆ ನಡೆಸಲು ಚುನಾವಣಾ ಆಯೋಗ ದಿನಾಂಕ ಘೋಷಿಸಿದೆ. ಚುನಾವಣಾ ಆಯೋಗದಿಂದ ಇದೀಗ ಉಪಚುನಾವಣೆಗೆ ದಿನಾಂಕ ಘೋಷಣೆಯಾಗಿದ್ದು, ಲೋಕಸಮರದ ಬೆನ್ನಲ್ಲೇ ಮತ್ತೊಂದು ಎಲೆಕ್ಷನ್ಗೆ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮತ್ತೆ 13 ವಿಧಾನಸಭಾ ಕ್ಷೇತ್ರಗಳಿಗೆ ನಡೀತಾ ಇದೆ ಬೈ ಎಲೆಕ್ಷನ್. ಉಪಚುನಾವಣೆಗೆ ದಿನಾಂಕ ಘೋಷಿಸಿದೆ ಚುನಾವಣಾ ಆಯೋಗ. ಬಿಹಾರ, ಪಶ್ಚಿಮ ಬಂಗಾಳ, ತಮಿಳುನಾಡು, ಮಧ್ಯಪ್ರದೇಶ, ಉತ್ತರಾಖಂಡ್, ಪಂಜಾಬ್, ಹಿಮಾಚಲ ಪ್ರದೇಶ ಈ ರಾಜ್ಯಗಳಲ್ಲಿ 13 ವಿಧಾನಸಭಾ ಕ್ಷೇತ್ರಗಳಿಗೆ ತೆರವಾಗಿರುವಂತಹ ಸ್ಥಾನಗಳಿಗೆ ಉಪಚುನಾವಣೆಯನ್ನ ಘೋಷಿಸಿದೆ ಚುನಾವಣಾ ಆಯೋಗ. ಈಗಾಗಲೇ ಲೋಕಸಭೆ ಚುನಾವಣೆ ಕಾವು ಕಡಿಮೆ ಆಗಿಲ್ಲ, ಇನ್ನೂ ಇದೆ. ಚುನಾವಣೆ ಮುಗಿದು ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಆಗಿ ಹೊಸ ಸರ್ಕಾರ ರಚನೆ ಆಗಿದೆ. ಸಂಪುಟ ರಚನೆ, ಇನ್ನು ಬಹುಮತ ಸಾಬೀತು, ಹೀಗೆ ಇನ್ನೂ ಕೂಡ ಸರ್ಕಾರದ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಬೆನ್ನಲ್ಲೇ ಈಗ ಮತ್ತೆ ಉಪಚುನಾವಣೆಗೆ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬಿಹಾರ, ಪಶ್ಚಿಮ ಬಂಗಾಳ, ತಮಿಳುನಾಡು, ಮಧ್ಯಪ್ರದೇಶ, ಉತ್ತರಾಖಂಡ್, ಪಂಜಾಬ್, ಹಿಮಾಚಲ ಪ್ರದೇಶದ 13 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಅನ್ನ ಘೋಷಿಸಿದೆ ಚುನಾವಣಾ ಆಯೋಗ. 13 ವಿಧಾನಸಭಾ ಕ್ಷೇತ್ರಗಳಿಗೆ ಜುಲೈ 10ರಂದು ಬೈ ಎಲೆಕ್ಷನ್ ನಿಗದಿ ಮಾಡಲಾಗಿದೆ. ಜುಲೈ 10ರಂದು ಬೈ ಎಲೆಕ್ಷನ್ ನಡೆಯುತ್ತೆ. 13ರಂದು ಫಲಿತಾಂಶ ಹೊರಗೆ ಬರುತ್ತೆ. ಇನ್ನು ಮುಂದಿನ ತಿಂಗಳು ಮತ್ತೆ ನಾವು ಕೆಲವು ದಿನಗಳಲ್ಲಿ, ಎಕ್ಸಾಕ್ಟ್ಲಿ ಇವತ್ತಿಗೆ 1 ತಿಂಗಳಾದ್ಮೇಲೆ ಮತ್ತೆ ಎಲೆಕ್ಷನ್ ಅನ್ನ ನಾವು ನೋಡಬೇಕಾಗತ್ತೆ. 13 ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ಗಳನ್ನು ನಾವು ಗಮನಿಸಬೇಕಾಗತ್ತೆ. ಜುಲೈ 10ರಂದು ಬೈ ಎಲೆಕ್ಷನ್ಗೀಗ ರೆಡಿಯಾಗಿದೆ ಚುನಾವಣಾ ಆಯೋಗ. ದಿನಾಂಕ ಘೋಷಣೆ ಮಾಡಿದೆ. 13ರಂದು ನಡೆಯಲಿದೆ ಮತ ಎಣಿಕೆ. 13ರಂದು ಫಲಿತಾಂಶ ಕೂಡ ಹೊರಗೆ ಬರುತ್ತೆ ಈ 13 ವಿಧಾನಸಭಾ ಕ್ಷೇತ್ರಗಳದ್ದು. 10ನೇ ತಾರೀಕು ಎಲೆಕ್ಷನ್, 13ನೇ ತಾರೀಕು ರಿಸಲ್ಟ್. ಚುನಾವಣಾ ಆಯೋಗ ಈಗ ಮತ್ತೆ ಎಲೆಕ್ಷನ್ಗೆ ತಯಾರಿಯನ್ನು ಮಾಡಿಕೊಂಡಿದೆ. ಬಿಹಾರ, ಪಶ್ಚಿಮ ಬಂಗಾಳ, ತಮಿಳುನಾಡು, ಮಧ್ಯಪ್ರದೇಶ, ಉತ್ತರಾಖಂಡ್, ಪಂಜಾಬ್, ಹಿಮಾಚಲ ಪ್ರದೇಶ ಈ ರಾಜ್ಯಗಳ 13 ವಿಧಾನಸಭಾ ಕ್ಷೇತ್ರಗಳೇನು ತೆರವಾಗ್ತಾ ಇದ್ದಾವೆ, ಆ ಸ್ಥಾನಗಳಿಗೆ ನಡೀತಕ್ಕಂಥ ಬೈ ಎಲೆಕ್ಷನ್ ಡೇಟ್ ಇದು. ಚುನಾವಣಾ ಆಯೋಗ ಈ ಬಗ್ಗೆ ಈಗ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಈಗಾಗಲೇ ದಿನಾಂಕ ಘೋಷಣೆ ಆಗಿದೆ. ನಾಮಪತ್ರ ಸಲ್ಲಿಕೆ ಮತ್ತು ನಾಮಪತ್ರ ಹಿಂಪಡೆಯೋಕ್ಕೂ ಕೂಡ ಈಗಾಗಲೇ ಸಮಯ ನಿಗದಿಯಾಗಿದೆ. ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಇನ್ನೊಂದು ತಿಂಗಳಲ್ಲಿ ಮತ್ತೆ ನಾವು 13 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಅನ್ನ ನೋಡಬೇಕಾಗತ್ತೆ. ಲೋಕಸಭೆ ಚುನಾವಣೆ ಕಳೆದು ಇನ್ನೇನು ಸರ್ಕಾರ ರಚನೆ ಆಗಿದೆ. ಈಗ ಮತ್ತೊಂದು ಎಲೆಕ್ಷನ್ ಅನ್ನ ಫೇಸ್ ಮಾಡಲೇಬೇಕು. ಮಧ್ಯಪ್ರದೇಶದಲ್ಲಿದೆ, ಉತ್ತರಾಖಂಡದಲ್ಲಿದೆ, ಪಂಜಾಬ್ನಲ್ಲಿದೆ, ಹಿಮಾಚಲ ಪ್ರದೇಶದಲ್ಲಿದೆ, ಬಿಹಾರದಲ್ಲಿದೆ. ಈ ಒಂದು ರಾಜ್ಯಗಳಲ್ಲಿ 13 ವಿಧಾನಸಭಾ ಕ್ಷೇತ್ರಗಳು ಚುನಾವಣೆಯನ್ನು ಫೇಸ್ ಮಾಡಲಿವೆ. ತೆರವಾಗಿರುವಂಥ ವಿಧಾನಸಭಾ ಕ್ಷೇತ್ರಗಳಿಗೆ ಈಗ ಉಪಚುನಾವಣೆ ನಡೀತಾ ಇದೆ. ಬೈ ಎಲೆಕ್ಷನ್ಗಾಗಿ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಕೂಡ ರೆಡಿ ಆಗಬೇಕಿದೆ. ಉಪಚುನಾವಣೆಗಳಿಗೆ ಈಗ ಟಿಕೆಟ್ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ಹಾಗೂ ಚುನಾವಣಾ ಕಾರ್ಯತಂತ್ರಗಳ ಬಗ್ಗೆ ಈಗ ಮತ್ತೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಬಿಹಾರ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಉತ್ತರಾಖಂಡ್, ಪಂಜಾಬ್, ಹಿಮಾಚಲ ಪ್ರದೇಶ
13 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುವಂಥದ್ದು. ತೆರವಾಗಿರುವಂಥ ಸ್ಥಾನಗಳಿಗೆ ಚುನಾವಣೆ ನಡೆಸೋದಕ್ಕೆ ಈಗ ಚುನಾವಣಾ ಆಯೋಗ ದಿನಾಂಕ ಘೋಷಿಸಿದೆ. 10ನೇ ತಾರೀಕು ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಮತದಾನ ನಡೆಯುತ್ತೆ. 13ನೇ ತಾರೀಕು ಮತ ಎಣಿಕೆ ನಡೆಯುತ್ತೆ. 10ನೇ ತಾರೀಕು ಮತದಾನ, 13ನೇ ತಾರೀಕು ಮತ ಎಣಿಕೆ. 13 ವಿಧಾನಸಭಾ ಕ್ಷೇತ್ರಗಳು. ಜುಲೈ 13ರಂದು ಈ ಎಲ್ಲ ಕ್ಷೇತ್ರಗಳ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ. ಬಿಹಾರದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡಿನಲ್ಲಿ, ಮಧ್ಯಪ್ರದೇಶದಲ್ಲಿ, ಉತ್ತರಾಖಂಡದಲ್ಲಿ, ಪಂಜಾಬ್ನಲ್ಲಿ, ಹಿಮಾಚಲ ಪ್ರದೇಶದಲ್ಲಿ ಒಟ್ಟು 7 ರಾಜ್ಯಗಳಲ್ಲಿ 13 ವಿಧಾನಸಭಾ ಕ್ಷೇತ್ರಗಳು ಚುನಾವಣೆಯನ್ನು ಫೇಸ್ ಮಾಡಲಿವೆ. ಇವೆಲ್ಲವೂ ಕೂಡ ಉಪಚುನಾವಣೆಗಳಾಗಿರ್ತವೆ. ತೆರವಾಗಿರುವಂಥ ಸ್ಥಾನಗಳಿಗೆ ಚುನಾವಣೆಯನ್ನು ನಡೆಸೋದಕ್ಕೆ ಚುನಾವಣಾ ಆಯೋಗ ದಿನಾಂಕವನ್ನು ಘೋಷಿಸಿದೆ. ಒಟ್ಟು 13 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಮತ್ತೆ ಉಪಚುನಾವಣೆಯನ್ನು ಎದುರಿಸಬೇಕಿದೆ. ಈ ನಿಟ್ಟಿನಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ರೀತಿ ಚುನಾವಣಾ ಕಾವಿರುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕು. ಕರ್ನಾಟಕದಲ್ಲೂ ಕೂಡ 3 ವಿಧಾನಸಭಾ ಕ್ಷೇತ್ರಗಳು ತೆರವಾಗುತ್ತೆ. ಆ 3 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಚುನಾವಣೆ ಯಾವಾಗ ನಡೆಯುತ್ತೆ ಅನ್ನೋದನ್ನು ನೋಡಬೇಕು. ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಈಗ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹೀಗಾಗಿ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಆ ಸ್ಥಾನ ತೆರವಾಗುತ್ತೆ. ಅದು ಕೂಡ ಬೈ ಎಲೆಕ್ಷನನ್ನು ಫೇಸ್ ಮಾಡಬೇಕಾಗತ್ತೆ. ಅದಕ್ಕಿನ್ನೂ ದಿನಾಂಕ ನಿಗದಿಯಾಗಿಲ್ಲ. ಅದರ ಜೊತೆಗೆ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆಯನ್ನು ಮಾಡಿದರು, ಶಾಸಕರಾಗಿ ಆಯ್ಕೆಯಾಗಿದ್ದರು. ಈಗ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಚುನಾವಣಾ ಅಖಾಡಕ್ಕಿಳಿದು MP ಆಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಈಗ ಅವರು ಶಿಗ್ಗಾವಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ. ಮತ್ತೊಂದು ಸಂಡೂರಿನ ತುಕಾರಾಮ್ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಹೀಗಾಗಿ ಆ ಸ್ಥಾನ ತೆರವಾಗಿರುವಂಥ ಈ ಸ್ಥಾನಗಳಿಗೆ ಮತ್ತೆ ಉಪಚುನಾವಣೆ ಕೂಡ ನಡೆಯುತ್ತೆ. ಈಗ ಸದ್ಯ ಬಿಹಾರ, ಪಶ್ಚಿಮ ಬಂಗಾಳ, ತಮಿಳುನಾಡು, ಮಧ್ಯಪ್ರದೇಶ, ಉತ್ತರಾಖಂಡ, ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ 13 ತೆರವಾಗುವಂಥ ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣಾ ಆಯೋಗ ದಿನಾಂಕವನ್ನು ಘೋಷಿಸಿದೆ.